ವಿಮಾನ ಪತನದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ ಪ್ರಧಾನಿ ಕಚೇರಿ. ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ವಿಮಾನದಲ್ಲಿ 242 ಮಂದಿ ಪ್ರಯಾಣಿಕರಿದ್ರು ಅನ್ನೋ ಬಗ್ಗೆ ಮಾಹಿತಿ. 300 ಜನ ಕೂರಬಹುದಂತೆ ಅದರ ಸಾಮರ್ಥ್ಯ. ಅದರಲ್ಲಿ 242 ಪ್ರಯಾಣಿಕರಿದ್ರು. ತ್ವರಿತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುವುದಕ್ಕೆ ಪ್ರಧಾನಿ ಕಾರ್ಯಾಲಯ ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ಪ್ರಯಾಣಿಕರ ಜೀವ ರಕ್ಷಣೆ ಈಗ ಬಹಳ ಮುಖ್ಯ. ಪತನ ಆದಂತಹ ಸ್ಥಳದಲ್ಲಿ ಪ್ರಯಾಣಿಕರನ್ನ ಯಾರ್ಯಾರು ಪ್ಯಾಸೆಂಜರ್ಸ್ ಆ ವಿಮಾನದ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದಾರೋ ಅವರೆಲ್ಲರ ರಕ್ಷಣಾ ಕಾರ್ಯಾಚರಣೆ ಬಹಳ ಇಂಪಾರ್ಟೆಂಟ್. ಆ ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತವಾಗಿ ಮಾಡಿ ಅಂತ ಹೇಳಿ ಪ್ರಧಾನಿ ಕಾರ್ಯಾಲಯ ಸೂಚನೆಯನ್ನ ಕೊಟ್ಟಿದೆ. 300 ಜನ ಪ್ರಯಾಣಿಕರನ್ನ ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯ ಇರುವಂತಹ ವಿಮಾನ ಏರ್ ಇಂಡಿಯಾ ವಿಮಾನ. ಅದರಲ್ಲಿ 242 ಮಂದಿ ಪ್ರಯಾಣಿಕರಿದ್ರು ಅನ್ನೋದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮೆಡಿಕಲ್ ಟೀಮ್ಗಳು ಸ್ಥಳಕ್ಕೆ ದೌಡಾಯಿಸಿದ್ದಾವೆ, ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ದೌಡಾಯಿಸಿದ್ದಾವೆ. ಘಟನೆ ನಡೆದು ಕೇವಲ 30 ನಿಮಿಷಗಳ ಸಮಯ ಅಷ್ಟೇ ಆಗಿದೆ. 1 ಗಂಟೆ 50 ನಿಮಿಷದ ಸುಮಾರಿಗೆ ಆಗಿರುವಂತಹ ಅವಘಡ ಇದು, ಆಗಿರುವಂತಹ ದುರಂತ ಇದು. ಮಧ್ಯಾಹ್ನ 1:50 ಸುಮಾರಿಗೆ ಏಕಾಏಕಿ ವಿಮಾನ ಪತನ ಆಗಿದೆ. ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದೆ. ಎಲ್ಲ ಪ್ರಯಾಣಿಕರು ಒಳಗಡೆ ಕೂತ ಮೇಲೆ ಎಲ್ಲ ಕಂಪ್ಲೀಟ್ ಚೆಕ್ ಆದಂತಹ ನಂತರದಲ್ಲಿ ವಿಮಾನ ಟೇಕ್ ಆಫ್ ಆಗಿದೆ. ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ. ಆದರೆ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಏರ್ಪೋರ್ಟ್ನ ಪಕ್ಕದಲ್ಲೇ ಇರುವಂತಹ ಮೇದಿನಿ ನಗರ, ಅಲ್ಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಮೇದಿನಿ ನಗರದ ದೃಶ್ಯ, ಆ ಜಾಗದಲ್ಲಿ ಪತನ ಆಗ್ಬಿಟ್ಟಿದೆ. ಅಲ್ಲಿ ಕೆಳಭಾಗದಲ್ಲಿದ್ದಂತಹ ಮನೆಗಳು ಅಥವಾ ಕಟ್ಟಡಗಳಿಗೂ ಕೂಡ ಹಾನಿಯಾಗಿರುವಂತಹ ಮಾಹಿತಿ. ಹಾಗಾಗಿ ಆ ಪ್ರಯಾಣಿಕರು ಅಥವಾ ಅಲ್ಲಿದ್ದ ಜನರ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಲಭ್ಯ ಆಗಬೇಕು. ಸದ್ಯಕ್ಕೆ ಗೊತ್ತಾಗ್ತಾ ಇರೋದು ರಕ್ಷಣಾ ತಂಡಗಳು ಅಲ್ಲಿಗೆ ದೌಡಾಯಿಸಿದ್ದಾವೆ. 7 ಅಗ್ನಿಶಾಮಕ ವಾಹನಗಳು ಜೊತೆಗೆ ಸ್ಥಳೀಯ ಮೆಡಿಕಲ್ ಟೀಮ್, ಅಕ್ಕಪಕ್ಕದಲ್ಲಿ ಹಾಸ್ಪಿಟಲ್ಸ್ ಇದ್ದಾವೆ. ಆ ಹಾಸ್ಪಿಟಲ್ಗಳಿಂದ ಟೀಮ್ಗಳು ಹೋಗಿದ್ದಾವೆ. ಆಂಬ್ಯುಲೆನ್ಸ್ಗಳನ್ನ ಕರೆಸಿಕೊಳ್ಳಲಾಗಿದೆ. ಪ್ರಯಾಣಿಕರು 242 ಪ್ರಯಾಣಿಕರು ಏನಿದ್ರು ಆ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಲಂಡನ್ಗೆ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಲಂಡನ್ನಲ್ಲಿನ ಕಾರ್ಯಾಲಯ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡ್ಕೊಂಡಿದೆ. ರೈಟ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ವಿಮಾನ ಪತನ ಆಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವಿಮಾನ ಕೆಳಗೆ ಬೀಳ್ತಾ ಇದ್ದ ಹಾಗೆ ಧಗನೆ ಹೊತ್ತಿ ಉರಿದಿದೆ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗುವಂತಹ ಸ್ಥಿತಿ. ವಿಮಾನದ ಅವಶೇಷಗಳು ಹೊತ್ತಿ ಉರಿತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ. 242 ಪ್ರಯಾಣಿಕರು ಸುಖಕರ ಪ್ರಯಾಣದ ಕನಸಿನಲ್ಲಿ ಹೊರಟಿದ್ದವರು, ಲಂಡನ್ಗೆ ಹೋಗಬೇಕು ಅಂತ ಹೇಳಿ ತೆರಳ್ತಾ ಇದ್ದವರು, ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ತೆರಳ್ತಾ ಇದ್ರು. ಆದ್ರೆ ವಿಮಾನ ಟೇಕ್ ಆಫ್ ಆದಂತಹ ಕೆಲವೇ ಕ್ಷಣದಲ್ಲಿ ಎಂಥ ದುರಂತ ಸಂಭವಿಸಿಬಿಡ್ತು ನೋಡಿ. ಏಕಾಏಕಿ ಪತನ ಆಗಿದೆ. ಪತನ ಆಗ್ತಾ ಇದ್ದ ಹಾಗೆ ದಟ್ಟವಾಗಿ ಹೊಗೆ ಕಾಣಿಸಿಕೊಂಡಿದೆ, ಬೆಂಕಿ ಆವರಿಸಿಕೊಂಡ್ಬಿಟ್ಟಿದೆ. ಯಾವ ರೀತಿ ಧಗಧಗಿಸ್ತಾ ಇದೆ ಆ ವಿಮಾನದ ಅವಶೇಷಗಳು ಅನ್ನುವುದನ್ನ ಗಮನಿಸ್ತಾ ಇದ್ದೀರಿ. ಸಾವು ನೋವು ಎಷ್ಟು ಪ್ರಮಾಣದಲ್ಲಿ ಆಗಿರಬಹುದು ಅನ್ನುವುದನ್ನ ಈಗಲೇ ಅಂದಾಜಿಸುವುದಕ್ಕೆ ಸಾಧ್ಯ ಇಲ್ಲ. ಪ್ರಾಥಮಿಕ ಮಾಹಿತಿ ಸಾವು ನೋವಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಲಭ್ಯ ಆಗಬೇಕು. ಗಾಯಾಳುಗಳ ರಕ್ಷಣೆ ಆಗ್ತಾ ಇದೆ. ಗಾಯಾಳುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಪತನವಾದಂತಹ ವಿಮಾನ ಬೋಯಿಂಗ್ ಡ್ರೀಮ್ ಲೈನರ್ 787 ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೋಯಿಂಗ್ ಡ್ರೀಮ್ ಲೈನರ್ 787 ವಿಮಾನ ಪತನ ಆಗಿರೋದು ಅಹಮದಾಬಾದ್ನ ಮೇದಿನಿ ನಗರದಲ್ಲಿ. 242 ಪ್ರಯಾಣಿಕರು ಆ ವಿಮಾನದಲ್ಲಿ ಇದ್ರು, ಪತನ ಆದಂತಹ ವಿಮಾನದಲ್ಲಿ. ಹಾಗಾಗಿ ಸಾವು ನೋವಿನ ಸಂಖ್ಯೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರಬಹುದು ಅನ್ನುವಂಥ ಅಂದಾಜನ್ನ ಮಾಡಲಾಗ್ತಾ ಇದೆ. ಗುಜರಾತ್ ಮುಖ್ಯಮಂತ್ರಿ ಜೊತೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ. ಅದೇ ರಾಜ್ಯದವರು, ಅದೇ ಕಾನ್ಸ್ಟಿಟ್ಯೂನ್ಸಿಯಿಂದ ಬರುವವರು ಮಾತನಾಡಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಕಾರ್ಯಾಚರಣೆಯನ್ನ ತ್ವರಿತ ಗತಿಯಲ್ಲಿ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದೊಂದೇ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ.
ವಿಮಾನ ಅವಘಡದ ವಿಮಾನ ದುರಂತದ ಆ ಸನ್ನಿವೇಶ ಯಾವ ರೀತಿಯಾಗಿತ್ತು ಅನ್ನೋದನ್ನ ನೋಡ್ತಾ ಇದ್ದೀರಿ. ಈಗಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ದೊಡ್ಡ ವಿಮಾನ ದುರಂತ ದೇಶದಲ್ಲಿ ಸಂಭವಿಸಿಬಿಟ್ಟಿದೆ. 242 ಪ್ರಯಾಣಿಕರು, ಅವ್ರ ಕತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯ ಇಲ್ಲ. ಲಂಡನ್ಗೆ ಹೊರಟಿದ್ದಂಥ ವಿಮಾನ 242 ಪ್ರಯಾಣಿಕರಿಗೆ ಏನಾಗಿದೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಕೆಲ ಗಾಯಾಳುಗಳನ್ನ ರಕ್ಷಣೆ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಿದ್ರಿ. ವಿಮಾನ ಪತನ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವಿಮಾನದ ಅವಶೇಷಗಳು ಧಗಧಗಿಸ್ತಾ ಇರುವುದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಯಾವ ಪರಿಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಸೇಫ್ ಪ್ರಯಾಣದ ಕನಸಿನಲ್ಲಿ ವಿಮಾನವನ್ನ ಹತ್ತಿದ್ರು. ಸುಖಕರ ಪ್ರಯಾಣದ ನಿರೀಕ್ಷೆಯಲ್ಲಿದ್ರು. ಆಗಸದಲ್ಲಿ ಸುರಕ್ಷಿತವಾಗಿ ಪ್ರಯಾಣ ಮಾಡುವಂತಹ ಬಯಕೆಯಲ್ಲಿ ವಿಮಾನವನ್ನ ಹತ್ತಿದ್ರು. ಆದ್ರೆ ವಿಮಾನ ಹತ್ತಿ ಕೆಲವು ಕ್ಷಣಗಳು ಮಾತ್ರ ಆಗಿದ್ದು ವಿಮಾನ ಟೇಕ್ ಆಫ್ ಆಗಿದೆ ಅಹಮದಾಬಾದ್ ಏರ್ಪೋರ್ಟ್ ನಿಂದ. ಅದಾದಂತಹ ನಂತರದಲ್ಲಿ ಕೆಲವೇ ಕ್ಷಣದಲ್ಲಿ ಪಕ್ಕದಲ್ಲಿದ್ದಂತಹ ಮೇಧಿನಿ ನಗರ ಅನ್ನುವಂತಹ ಪ್ರದೇಶ ಅಲ್ಲಿ ಏಕಾಏಕಿ ಪತನ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏರ್ಪೋರ್ಟ್ ನ ಪಕ್ಕದಲ್ಲೇ ಇರುವಂತಹ ಸ್ಥಳ ಇದು. ಬಹಳ ಕ್ಲಿಯರ್ ಕಟ್ ಆಗಿ ನಾವು ಆ ದೃಶ್ಯದಲ್ಲಿ ಗಮನಿಸಬಹುದು. ಏರ್ಪೋರ್ಟ್ ನಲ್ಲಿ ಒಂದು ವಿಮಾನ ಇದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನೋಡಿ ಹೊಗೆ ಕಾಣಿಸಿಕೊಳ್ತಾ ಇದೆ, ದಟ್ಟ ಹೊಗೆ. ಅದು ವಿಮಾನ ಪತನ ಆಗಿರುವಂತಹ ಜಾಗ. ಅಂದ್ರೆ ಟೇಕ್ ಆಫ್ ಆದಂತಹ ಕೆಲವು ಕ್ಷಣಗಳಲ್ಲಿ ವಿಮಾನ ಪತನ ಆಗಿದೆ. ಆ ಪಕ್ಕದಲ್ಲಿದ್ದು ಮೇಧಿನಿ ನಗರ, ಅಲ್ಲಿ ಜನವಸತಿ ಪ್ರದೇಶ ಅನ್ನುವಂತಹ ಮಾಹಿತಿ. ಏರ್ಪೋರ್ಟ್ ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಮೇಧಿನಿ ನಗರ, ಜನವಸತಿ ಇದ್ದಂತಹ ಪ್ರದೇಶ. ಆ ಪ್ರದೇಶದಲ್ಲಿ ವಿಮಾನ ಪತನ ಆಗಿರೋದು. ರಕ್ಷಣಾ ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದಲ್ಲಿರುವಂತಹ ಆಸ್ಪತ್ರೆಗಳಿಂದ ಮೆಡಿಕಲ್ ಟೀಮ್ನ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ಆಂಬ್ಯುಲೆನ್ಸ್ಗಳನ್ನ ಕೂಡ ಕರೆಸಿಕೊಂಡಿದ್ದಾರೆ. 7 ಫೈರ್ ಬ್ರಿಗೇಡ್ಗಳು ಸದ್ಯ ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ. ಗಾಯಾಳುಗಳನ್ನ ತ್ವರಿತ ಕಾರ್ಯಾಚರಣೆ ಮಾಡಿ ಅಕ್ಕಪಕ್ಕದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸಿವಿಲ್ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡುವಂತಹ ಕೆಲಸ ಆಗಿದೆ. 242 ಪ್ರಯಾಣಿಕರು, ಅದರಲ್ಲಿ ಯಾರ ಕತೆ ಏನಾಗಿದೆ ಅನ್ನೋ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಕೆಲವರ ರಕ್ಷಣೆಯಂತೂ ಆಗಿದೆ. ಅವರನ್ನ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಇನ್ನೂರ 30 ಪ್ರಯಾಣಿಕರು, 11 ಜನ ಸಿಬ್ಬಂದಿ, ಒಟ್ಟು 241 ಜನ ಇದ್ರು. 241, 242 ಜನ ಇದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. 11 ಜನ ಸಿಬ್ಬಂದಿ ಕೂಡ ಇದ್ರು 230 ಪ್ರಯಾಣಿಕರ ಜೊತೆ. ಅವರಿಗೆಲ್ಲ ಏನಾಗಿದೆ ಅನ್ನೋ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಲಭ್ಯವಾಗ್ತಾ ಇಲ್ಲ. ಸದ್ಯಕ್ಕಂತೂ ಗಾಯಾಳುಗಳ ರಕ್ಷಣೆಯಾಗಿದೆ. 230 ಪ್ರಯಾಣಿಕರು, 12 ಜನ ಸಿಬ್ಬಂದಿ, ಒಟ್ಟಾರೆಯಾಗಿ 242 ಜನ. ಈ ವಿಮಾನದ ಸಾಮರ್ಥ್ಯ ಇದ್ದಿದ್ದು, ಸೀಟಿಂಗ್ ಕೆಪಾಸಿಟಿ ಇದ್ದಿದ್ದು 300. ಅದರಲ್ಲಿ ಒಟ್ಟು 242 ಜನ ಇದ್ರು. 12 ಜನ ಸಿಬ್ಬಂದಿಯೂ ಸೇರಿದಂತೆ ಒಟ್ಟು 242 ಜನ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಕ್ಕಪಕ್ಕದ ಹಾಸ್ಪಿಟಲ್ಗಳಿಂದ ಮೆಡಿಕಲ್ ಟೀಮ್ ಸ್ಥಳಕ್ಕೆ ಧಾವಿಸಿದೆ. ಲಂಡನ್ಗೆ ತೆರಳಬೇಕಾಗಿದ್ದಂತಹ ವಿಮಾನ ಬೋಯಿಂಗ್ ಡ್ರೀಮ್ ಲೈನರ್ 787 ಪತನವಾಗಿರುವಂತಹ ವಿಮಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.